ಕರ್ನಾಟಕದ ಒಂದು ಪುಟ್ಟ ಹಳ್ಳಿಯಲ್ಲಿ ಶಂಭು ಎಂಬ ಒಬ್ಬ ಬಡ ಬ್ರಾಹ್ಮಣನಿದ್ದನು. ಅವನ ಜೀವನದ ಏಕೈಕ ಧ್ಯೇಯ ಶಿವನ ಆರಾಧನೆ. ಪ್ರತಿದಿನ ಬೆಳಗ್ಗೆ ಅವನು ಗಂಗಾ ನದಿಯ ಬಳಿ ಸ್ನಾನ ಮಾಡುತ್ತಾ ಶಿವನನ್ನು ಸ್ತುತಿಸುತ್ತಾ ಉಪವಾಸದಿಂದ ದಿನ ಕಳೆಯುತ್ತಿದ್ದನು. ಒಂದು ದಿನ ಶಂಭು ಭಿಕ್ಷೆಗಾಗಿ ಹಳ್ಳಿಯ ಮನೆಗಳಿಗೆ ಹೋಗಿದ್ದನು. ಆದರೆ ಆ ದಿನ ಯಾರೂ ಅವನಿಗೆ ಅನ್ನ ಕೊಡಲಿಲ್ಲ. ಉಪವಾಸದಿಂದ ತುಂಬಾ ದುರ್ಬಲನಾದರೂ ಅವನು ಶಿವನ ಭಜನೆ ಮಾಡುತ್ತಾ ತಾನು ನೀಡಿದ ಫಲವನ್ನು ಕಾದುಕೊಳ್ಳುತ್ತಿದ್ದನು. ಶಂಭುವಿನ ಶ್ರದ್ಧೆಯನ್ನು ಪರೀಕ್ಷಿಸಲು ಪರಮಶಿವನು ಒಂದು ಮುದುಕನ ರೂಪದಲ್ಲಿ ಅವನ ಮುಂದೆ ಬಂದನು. ಏಕೆ ಈತನಿಷ್ಟು ದುಃಖದಿಂದ ಇರುವೆ ಎಂದು ಕೇಳಿದನು. ಶಂಭು ನಮ್ರತೆಯಿಂದ ಉತ್ತರಿಸಿದನು, ಸ್ವಾಮಿ, ನನ್ನ ದುಃಖವಲ್ಲ, ಇದು ಶಿವನ ಪರೀಕ್ಷೆ. ನನ್ನ ಪ್ರಭು ಮಹಾದೇವ ಯಾವಾಗ ನನ್ನ ಪ್ರಾರ್ಥನೆ ಕೇಳುತ್ತಾನೋ ಆಗ ನನಗೆ ಖುಷಿ. ಮುದುಕನ ರೂಪದ ಶಿವನು ಸಂತೋಷಗೊಂಡು ನಿಜವಾದ ಸ್ವರೂಪವನ್ನು ತೋರ್ಪಡಿಸಿದನು. ನಿನ್ನ ಶ್ರದ್ಧೆ ಮತ್ತು ಭಕ್ತಿಯು ತೃಪ್ತಿಗೊಳಿಸಿದೆ. ನಿನ್ನ ಸಂಕಟಗಳೆಲ್ಲ ಹೋಗಿ ನೀನು ಸಿರಿಸಂಪತ್ತು ಹೊಂದುವೆ. ಶಂಭುವಿನ ಜೀವನದಲ್ಲಿ ಅದೃಶ್ಯವಾಗಿ ಎಲ್ಲವೂ ಬದಲಾಯಿತು. ಅವನ ಹಸಿದ ಹೊಟ್ಟೆಗೆ ಊಟ, ಮನೆಯಿಲ್ಲದವನಿಗೆ ಆಶ್ರಯ, ಬಡತನದಲ್ಲಿದ್ದವನಿಗೆ ಐಶ್ವರ್ಯ, ಎಲ್ಲವೂ ದೊರೆಯಿತು. ಆದರೆ ಅವನು ತನ್ನ ಧರ್ಮ ಮತ್ತು ಶ್ರದ್ಧೆಯನ್ನು ಮರೆಯಲಿಲ್ಲ. ಹಳ್ಳಿ ಜನರು ಶಂಭುವಿನ ಜೀವನದಲ್ಲಿ ಕಂಡ ಪರಿವರ್ತನೆಯನ್ನು ನೋಡಿ ಆಶ್ಚರ್ಯಪಟ್ಟರು. ಅವನು ಹೇಳಿದ ನೈತಿಕ ಪಾಠವೆಂದರೆ, ಶ್ರದ್ಧೆ ಮತ್ತು ಶಾಂತಿ ಇದ್ದರೆ ದೇವರು ನಿಮಗೆ ಸಹಾಯ ಮಾಡುತ್ತಾನೆ. ಆಸ್ತಿಯೋ ಕಷ್ಟವೋ ಎಲ್ಲವೂ ಕೇವಲ ಪರೀಕ್ಷೆ. ಕಥೆಯ ಪಾಠ: ಭಕ್ತಿ ಮತ್ತು ಪರಿಶ್ರಮ ಯಾವಾಗಲೂ ಫಲ ನೀಡುತ್ತವೆ.